ಅಣ್ಣ ಮಾದೇವಣ್ಣವರು ಹೇಳಿದ್ರು ದೇವ್ರು ಯಾವ ತರ ಅಂತ ಹೇಳಿ. ಇಲ್ಲಿ ಒಂದು ವಚನ ಮುಖಾಂತರ ಬಸವಣ್ಣನವರು ಹೇಳಿದ್ದಾರೆ, ಕಲ್ಲು ದೇವರು ದೇವರಲ್ಲ, ಮಣ್ಣು ದೇವರು ದೇವರಲ್ಲ, ಮರದ ದೇವರು ದೇವರಲ್ಲ, ಪಂಚಲೋಹದಿಂದ ಮಾಡಿದ ದೇವರು ದೇವರಲ್ಲ, ಸೇತುಬಂಧ ರಾಮೇಶ್ವರ, ಗೋಕರ್ಣ ಕಾಶಿ ಕೇದಾರ ಮೊದಲಾದ ಕ್ಷೇತ್ರಗಳಲ್ಲಿರುವ ದೇವರುಗಳು ದೇವರಲ್ಲ, ತನ್ನ ತಾನರಿದು ತಾನಾರೆಂದು ತಿಳಿದೆಡೆ ತನಗೆ ತಾನೇ ದೇವ ನೋಡ ಅಪ್ರಮಾಣ ಕೂಡಲ ಸಂಗಮ ದೇವ. ಈ ಒಂದು ವಚನ ಅರ್ಥ ಮಾಡ್ಕೊಂಡ್ರೆ ಸಾಕು ದೇವರಲ್ಲಿ ಸಿಗ್ತಾನೆ ಅಂತ ನಮಗೆಲ್ಲ ಅನುಭವ ಆಗುತ್ತೆ. ಇವತ್ತಿನ ಒಂದು ಅನುಭವದ ಕಾರ್ಯಕ್ರಮದ ಅನುಭವವನ್ನು ಉಳಿದಿದ್ದಾರೆ ಶರಣಶ್ರೀ ಪಿ ರುದ್ರಪ್ಪ ಜಾಗತಿಕ. ಸ್ವಲ್ಪ ಬದಲಾವಣೆ. ನಮ್ಮ ಇವತ್ತಿನ ವಿಷಯ ಅದ್ಭುತವಾಗಿದೆ. ಯಾಕೆಂದರೆ ವಚನಗಳಲ್ಲಿ ಸ್ತ್ರೀ ಸ್ವಾತಂತ್ರ್ಯ, ಅದಕ್ಕಾಗಿ ಸ್ತ್ರೀಯರಿಗೆ ಸ್ವಾತಂತ್ರ್ಯ ಕೊಡ್ಬೇಕಂತ ಅಣ್ಣವರ ಒಪ್ಪಿಗೆ ಪ್ರಕಾರ ಇವತ್ತು ಶರಣಶ್ರೀ ಶಕುಂತಲಾ ಪಾಟೀಲ್ ಜನವಾದಿ ಮಹಿಳಾ ಜಿಲ್ಲಾ ಅಧ್ಯಕ್ಷರು ಅವರ ಬಗ್ಗೆ ಹೇಳ್ಬೇಕಂತ ಅವ್ರಿಗೆ ಕೇಳ್ಕೊಳ್ತೀವಿ. ಸ್ತ್ರೀಯರ ಬಗ್ಗೆ ಮಾತನಾಡಬೇಕು. ಎಲ್ಲರಿಗೂ ಶರಣಾರ್ಥಿಗಳು. ಯಾಕಂದರೆ ನಾವು ಒಂದು ಸ್ವಲ್ಪ ಜನವಾದಿ ಮಹಿಳಾ ಸಂಘಟನೆದು ಸಮ್ಮೇಳನ ಇರೋದ್ರಿಂದ ಅದರ ಗಡಿಬಿಡಿಯಲ್ಲೇ ಇದ್ದೆ. ನನಗೆ ಎಕ್ದಮ್ ಗೀತಾ ಅವ್ರು ಬರಲೇಬೇಕು ಹಿಂಗ ಅಂತ ಹೇಳಿದಕ್ಕೆ ನಾನು ಬಂದಿದ್ದು. ಬಟ್ ನನಗೆ ತಿಳಿದಂತೆ ನಾನು 4 ಮಾತುಗಳನ್ನು ಆಡ್ಲಿಕ್ಕೆ ಇಷ್ಟಪಡ್ತೀನಿ. ಇದರಲ್ಲಿ ಏನಾದರೂ ಕೆಲವೊಂದು ಬದಲಾವಣೆಗಳು ಇರಬಹುದು. ಯಾಕಂದರೆ ನನ್ನ ವಿಚಾರಕ್ಕೂ ನಿಮ್ಮ ವಿಚಾರಕ್ಕೂ ಸ್ವಲ್ಪ ಏನಾದರೂ ಬದಲಾವಣೆ ಆಗ್ಬೋದು. ಅದರ ಪೂರ್ವ ಇದರಿಂದ ನಾನು ಯಾವುದೇ ರೀತಿಯಾಗಿ ಇಲ್ಲಿ ಮಾತಾಡಬೇಕು ಅಂತ ಬಂದವಳಲ್ಲ. ಸಡನ್ನಾಗಿ ಕೊಟ್ಟಿದ್ದೀರಿ ನನಗೆ ತಿಳಿದಂಥ 1-2 ಮಾತುಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ಎನಗೆ ನೀನಲ್ಲದೆ ಮತ್ತಾರು ಇಲ್ಲವಯ್ಯ ಕೂಡಲ ಸಂಗಮ ದೇವ. ಯಾಕಂತಂದ್ರೆ ಇವತ್ತು ನಾವು ಬಸವಣ್ಣವ್ರನ್ನ ನೆನೆಯಲೇಬೇಕು. ಅದು ಮಹಿಳೆಯರು ಯಾರು ಸ್ತ್ರೀಯರು ನಾವಿದ್ದೀವೋ, ಒಂದು ಮಗುವಿನಿಂದ ಹಿಡಿದು ಇವತ್ತು ಸಾಯುವಂಥ ಮುದುಕಿಯ ತನಕ ನಾವು ಬಸವಣ್ಣವರನ್ನ ನೆನೆಯಲೇಬೇಕು. 12ನೇ ಶತಮಾನದಲ್ಲಿ ನಮಗೆ ಸ್ತ್ರೀ ಸ್ವಾತಂತ್ರ್ಯವನ್ನು ತಂದು ಕೊಟ್ಟಂಥವರೇ ಮಹಾನ್ ಶ್ರೀ ಬಸವಣ್ಣನವರು. ಅದೇ ರೀತಿಯಾಗಿ ನಮಗ ಇವತ್ತು ಇಲ್ಲಿ ನಿಂತು ಮಾತಾಡಲಿಕ್ಕೆ ಸಹಿತ ಧೈರ್ಯವನ್ನು ತಂದು ಕೊಟ್ಟಂಥವರು ಬಾಬಾ ಸಾಹೇಬ್ ಅಂಬೇಡ್ಕರ್. ಇಲ್ಲಿ ಬುದ್ಧ, ಬಸವ, ಅಂಬೇಡ್ಕರ್ ಮೂವರನ್ನು ನೆನೆಯದೆ ನಮಗೆ ಇಲ್ಲಿ ಯಾವುದೇ ಒಂದು ನೆಲೆ ಇಲ್ಲ ಅಂತೀನಿ ನಾನು. ಯಾಕಂದ್ರೆ ಅವ್ರನ್ನ ನೆನೆಯಲೇಬೇಕು ನಾವು. ಇವತ್ತು ಸ್ತ್ರೀ ಸ್ವಾತಂತ್ರ್ಯದ ಬಗ್ಗೆ ಮಾತಾಡಬೇಕು ಅಂತಂದ್ರೆ, ನೀವು ವಚನಗಳನ್ನ ತಗೊಂಡಾಗ ಆಗಿನ ಕಾಲದಲ್ಲಿ ವಚನಗಳಲ್ಲಿ ಹೇಳಬೇಕು ಅಂತಂದ್ರೆ ಒಂದು ಒಂದು ಮಹಾಮನೆಯಲ್ಲಿ ಒಂದು ಇದು ಮಾಡ್ಬೇಕಾದ್ರೆ, ಒಂದು ಯಾವುದೇ ಕಾರ್ಯಕ್ರಮ ಮಾಡ್ಬೇಕಾದ್ರೂ ಮಹಿಳೆಯರನ್ನ ಫಸ್ಟ್ ಕೂಡಿಸ್ತಾ ಇದ್ರು. ಅವ್ರು ನೀವೆಲ್ಲ ಬರ್ಬೇಕಿಲ್ಲಿ ಇರ್ಬೇಕು ಅಂತ ಶರಣೆಯರು ಬಂದು ಅಂತ ಕಾಲದಲ್ಲಿ 12ನೇ ಶತಮಾನದಲ್ಲಿಯೇ ಬಂದು ಮಹಿಳೆಯರು ಅಲ್ಲಿ ಕೂತ್ಕೊಂಡು ತಮಗೆ ತಿಳಿದಂತ ವಚನಗಳನ್ನ ಇದು ಮಾಡಿ ತಾವು ಬದುಕಿನಲ್ಲಿ ಆ ವಚನಗಳನ್ನ ಅಳವಡಿಸ್ಕೊಂಡು ಬಂದ್ರು. ಅವತ್ತಿಗೆ ಇವತ್ತಿಗೆ ಅಜಗಜಾಂತರ ಇದೆ. ಆಗಿನ ಕಾಲಕ್ಕೆ ಅವರು ಒಂದು ಧರ್ಮ ಅಂಧಕಾರವನ್ನ ಬಿಟ್ಟು, ಮೌಢ್ಯಗಳನ್ನ ಬಿಟ್ಟು, ಎಲ್ಲವನ್ನ ಬಿಟ್ಟು ನಾವು ಬದುಕಬೇಕು, ಯಾವ ಜಾತಿ ಧರ್ಮ ಭೇದ ಇಲ್ಲದೆ ಅವತ್ತಿನ ಶರಣೆಯರು ಬದುಕಿದ್ರು. ಆದ್ರೆ ಇವತ್ತು ನಾವೇನ್ ಮಾಡ್ತಾ ಇದ್ದೀವಿ, ಈ ಕಾಲಘಟ್ಟದಲ್ಲಿ ನೋಡಿದಾಗ ಅದು 12ನೇ ಶತಮಾನ ಆದ್ರೆ ಇದು 21ನೇ ಶತಮಾನಕ್ಕೆ ಬಂದೀವಿ, ಮತ್ತೆ ಮೌಢ್ಯತೆಯತ್ತ ನಾವು ಹೋಗ್ತಾ ಇದೀವಿ. ಅಂದ್ರೆ ಮಹಿಳೆಯರನ್ನ ನೋಡ್ರಿ, ನೀವು ನನ್ನ ಬೈಕೊಂಡ್ರು ಚಿಂತಿಲ್ಲ, ಎದುರಿಗೆ ಹೇಳ್ತಾ ಇದ್ದೀನಿ. ನಾನು ನೋಡಿದ್ರಾಗಿನ ಬೆಳಿಗ್ಗೆ ಎದ್ದಿದ ತಕ್ಷಣ ನಾವೇನ್ ನೋಡ್ತೀವಿ, ಜ್ಯೋತಿಷ್ಯನ್ನ ನೋಡ್ತೀವಿ. ಆ ಗುರುಗಳು ಈ ಗುರುಗಳು ಅವ್ರು ಹೇಳಿದ್ರು ಇವ್ರು ಹೇಳಿದ್ರು, ಅದ್ ಕಾಟ ಇದು ಕಾಟ, ಅಲ್ಲಿ ಹೋಗಿ ಪೂಜೆ ಮಾಡಿಸ್ಬೇಕು. ಇದು ನಮಗ್ ಬಸವಣ್ಣವ್ರು ಹೇಳ್ಕೊಟ್ಟಿದ್ರ? ಬಸವಣ್ಣವ್ರ ಬೈಕೇನ ಇದು? ಅಥವಾ ಸತ್ಯಕ್ಕ ಸುಳೆ ಸಂಗವ ಇವರೆಲ್ಲ ಇದನ್ನೇ ಹೇಳ್ಕೊಟ್ಟಿದ್ರ ನಮಗ? ಇಲ್ಲ ತಾನೆ. ನಮಗ 12ನೇ ಶತಮಾನದಲ್ಲಿ ಅವರು ನಮಗ ಸ್ಥಾನಮಾನವನ್ನ ಕೊಟ್ಟು ಎಲ್ಲರೂ ಒಂದಾಗಿ ಬಾಳ್ಬೇಕು, ನಮ್ಮ ಕಾಯಕದಲ್ಲೇ ಕೈಲಾಸವನ್ನ ಕಾಣ್ಬೇಕು ಅಂತ ಹೇಳಿದಂತ ಆ ಮಹತ್ತರ ಘಟನೆ ಆ ಕಾಲದಲ್ಲಿ ಆಗಿತ್ತು. ಈ ಕಾಲದಲ್ಲಿ ನಾವು ಮತ್ತೆ ಪೂಜಾರಿಗಳ ಕಾಲಿಗೆ ನಮಸ್ಕಾರ ಮಾಡ್ತಾ ಇದ್ದೀವಿ, ಗುಡಿ ಗುಂಡಾರಗಳನ್ನು ತಿರುಗ್ತಾ ಇದ್ದೀವಿ. ಇದು ಬೇಕಾ ನಮಗೆ? ಈ ನಾನು ನೋಡೋದಕ್ಕೆ ಬಸವ ಕೇಂದ್ರದಲ್ಲಿ ಸುಮಾರು ನನಗೆ ಪರಿಚಯ ಇರ್ತಕ್ಕಂಥದ್ದು ಒಂದು 15 ವರ್ಷಗಳಿಂದ ನಾನು ನೋಡ್ತಾ ಇದ್ದೀನಿ. ನಾವು ಬಸವ ಕೇಂದ್ರದಲ್ಲಿ ಬರ್ತೀವಿ ಹೋಗ್ತೀವಿ, ಆದ್ರೆ ಹಾಲಾಕ ಹಬ್ಬ ಬಿಟ್ಟಿದೀವ ನಾವು? ನಮ್ಮನ್ನ ನಾವು ವಿಮರ್ಶೆ ಮಾಡಿಸ್ಕೊಳ್ಳೇಬೇಕಲ್ವಾ?
ಹಾಕದ್ ಬಿಟ್ಟಿದೀವ ನಾವು. ಫಸ್ಟ್ ಹೆಣ್ಮಕ್ಳಲ್ಲಿ ಬದಲಾವಣೆ ಬರಲಿ, ಅದಕ್ಕೆ ನೀವು ಸಾಥ್ ಕೊಡ್ತೀರಲ್ಲ ಅಣ್ಣಂದ್ರೆ, ನೀವು ಸಾಥ್ ಕೊಡ್ತೀರಲ್ಲ, ಹೇಳ್ರಿ, ತಿಳಿಸಿ ಹೇಳ್ರಿ. ಇವತ್ತ ಹಾಲ್ ಹಾಕ್ಲಿಲ್ಲ ಅಂದ್ರೆ ನಾಗಪ್ಪ ಸಾಯೋದಿಲ್ಲ, ಆ ಹಾಲನ್ನ ಇನ್ನೊಬ್ಬರಿಗೆ ದಾರ ಎರೆದ್ರೆ ಅವ್ರು ಬದುಕೊಂತಾರೆ. ಅದೇ ದುಡ್ಡನ್ನ ನೀವು ಹಬ್ಬಕ್ಕ ಆಡಂಬರಕ್ಕಾಗಿ ಪೂಜೆಗಳನ್ನ ಮಾಡ್ತಾ ಇದೀವಲ್ಲ, ಅದನ್ನ ಬಿಟ್ಟು ಬಡ ಜನರಿಗೆ ಕೊಡ್ರಿ, ಅನಾಥಾಶ್ರಮಕ್ಕೆ ಕೊಡ್ರಿ, ಬಡ ಮಕ್ಕಳಿಗೆ ಕೊಡ್ರಿ ಅಂತ ಹೇಳ್ರಲ್ಲ, ಅದು ಮಾಡೋದಿಲ್ಲ ನಾವು. ಅದೇ ಶ್ರಾವಣ ಶುಕ್ರವಾರ ಬಂತಂದ್ರೆ, ಇವತ್ತು ಶುಕ್ರವಾರ ತಾನೇ ಯಾಕಂದ್ರೆ ಇವತ್ತು ಶುಕ್ರವಾರ, ಈ ಹೊರಗಡೆ ನೋಡ್ತೀನಿ ನಾನು ಇವತ್ತು ಕಲೆಕ್ಷನ್ಗೆ ಅಂತೇಳಿ ಹೋದೆ, ಎಲ್ಲಿ ಅಂಗಡಿ ಮುಂದೆ ನೋಡಿದ್ರು ಮಹಿಳೆಯರು ಹೂವಿಗಾಗಿ, ತೆಂಗಿನಕಾಯಿಗಾಗಿ ಎಲ್ಲ ಕೊಯ್ದು ಮಾಡ್ತಾ ಇದ್ದಾರೆ. ಅಂದ್ರೆ ನಾವು ಪುನಃ ಮತ್ತೆ ವೈದಿಕದತ್ತ ಹೋಗ್ತಾ ಇದ್ದೀವಿ. ಹಿಂಗಾದ್ರೆ ನಾವು ಹೆಂಗ್ ಮತ್ತೆ ಪುನಃ ಸ್ವತಂತ್ರನೂ ಕಳ್ಕೊಂತಾ ಇದ್ದೀವಿ. ಮಹಿಳೆಯರು ಸ್ವತಂತ್ರ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ ಹಿಂಗಾದ್ರೆಗಿನ. ಆ ಗುಡಿ ಗುಂಡಾರಗಳೆಲ್ಲ ಕುತ್ಕೊಂಡು ನಾವು ಪೂಜೆಗಳು ಮಾಡ್ಬೇಕಾದ್ರೆ ಇನ್ನು ಸ್ವತಂತ್ರ ಎಲ್ಲಿಂದ ಬಂತು? ಬರ್ರಿ ಅಂತ ತಕ್ಷಣ ಭಜನೆ ಮಾಡಕ್ ಹೋಗ್ತೀವಿ, ವೆಂಕಟರಮಣ ಗೋವಿಂದ, ಸಂಕಟಹರಣ ಗೋವಿಂದ ಅಂತ ಹಾಡ್ಕೊಂತ ಹೋಗ್ತೀವಿ. ಒಂದ್ ಕಡೆ ಕೃಷ್ಣ ಹರೇ ಕೃಷ್ಣ ಹರೇ ರಾಮ ಅಂತ. ನಾ ಟೀಕೆ ಮಾಡೋದಿಲ್ಲ, ನಾವು ಬಸವಣ್ಣನವ್ರನ್ನ ಇಟ್ಟುಕೊಂಡು ಇವತ್ತು ಅವ್ರು ಏನ್ ಬೇಡಂದಿದ್ರು ಅದು ಮಾಡ್ತಾ ಇದೀವಲ್ಲ, ಅದು ತಪ್ಪು ಅಂತ ಹೇಳ್ತೀವಿ. ಬಸವಣ್ಣ ನಮ್ಮ ಮೂರ್ತಿ ಪೂಜೆ ಮಾಡಂತ ಎಲ್ಲಾದ್ರೆ ಹೇಳಿದ್ರ? ಗುಡಿಗಳಿಂದ ನಮ್ಮನ್ನ ಹೊರಗಾಕಿದಾರಂತ ತಾನೇ ನಮಗ ಲಿಂಗವನ್ನ ಕಟ್ಟಿದ್ದವ್ರು. ಆ ಲಿಂಗವನ್ನ ಬಿಟ್ಟಿವಿ, ದೇವಸ್ಥಾನಕ್ಕೆ ಕೊಟ್ಟಿವಿ. ಇವತ್ತು ಎಲ್ಲ ನೀವು ನಾವು ಕಣ್ಣಿದೆ, ನಮಗ ಕಾಲಿದೆ, ಒಳ್ಳೆಯ ಮನಸ್ಸಿದೆ, ಹೋಗಿ ಪ್ರಕೃತಿ ಸೌಂದರ್ಯವನ್ನ ನೋಡಿ ಬರೋಣ. ಆದ್ರೆ ಗುಡಿಗಳಿಗೆ ಹೋಗಿ ಲಕ್ಷ ಲಕ್ಷ ಹಣ ಕಟ್ತೀವಿ, ಹೋಗಿ ಹಾಕಿ ಮುಡುಪಂತ ಹಾಕಿ ಬರ್ತಾರೆ. ಇವತ್ತು ಅದನ್ನ ಬದಲಾವಣೆ ತರಬೇಕಾಗಿದೆ. ನಾವು ಬಸವ ಕೇಂದ್ರದಿಂದನೂ ತರಬೇಕು, ಮತ್ತು ನಾವು ಒಂದು ಏನು ಪ್ರಗತಿ ಪರವಾಗಿ ಯೋಚನೆ ಮಾಡ್ಬೇಕು ಅಂತ ಹೇಳಿದ್ವಲ್ಲ ಇಷ್ಟೊತ್ತ ತನಕ, ಅದನ್ನ ಅಳವಡಿಸಿಕೊಂಡು ನಾವು ಬದಲಾವಣೆಗಳನ್ನ ತರಬೇಕಾಗ್ತದ. ಮೊದಲಿಗೆ ಮಹಿಳೆಯರು ಬದಲಾವಣೆ ಆದ್ರೆ ನಮ್ಮ ದೇಶನೂ ಸುದ್ದಾಗುತ್ತೆ. ಇದು ಶರಣರು ಆಳಿದಂತ ನಾಡಿದು, ಸೂಫಿಗಳು ಸಂತರು ಆಳಿದಂತ ನಾಡಿದು. ಇವತ್ತು ನಮ್ಮ ಕರ್ನಾಟಕದಲ್ಲಿ ಏನೇನೋ ಆಗಿ ಹೋಗ್ತಾ ಇದೆ, ಅದಕ್ಕೆ ಅವಕಾಶ ನಾವು ಕೊಡಬಾರ್ದು. ಬಸವಣ್ಣವ್ರನ್ನ ಒಂದು ಎದೆಯಲ್ಲಿ ಇಟ್ಕೊಂಡು, ಅಂಬೇಡ್ಕರ್ನ ಯೋಚನೆಗಳನ್ನ ನಮ್ಮ ತಲೆಯಲ್ಲಿ ಇಟ್ಕೋಬೇಕು. ನಾವು ಏನು ಆಗಬಾರ್ದು, ನಾವೆಲ್ಲರೂ ಒಂದು ಅನ್ನೋದನ್ನ ಒಂದು ನಮ್ಮ ಮನಸ್ಸಲ್ಲಿ ಇಟ್ಕೊಂಡು, ಯಾವುದೇ ಕಾರಣಕ್ಕೂ ಧರ್ಮಾಂಧತೆಗೆ ಒಳಗಾಗದೆ, ನಮಗಿರೋದು ಒಂದೇ ಲಿಂಗಾಯತ ಧರ್ಮ ಅಂತ ನಾವಿಲ್ಲಿ ಒಪ್ಪಿರೋದು. ಇವತ್ತು ಅದರಲ್ಲೂ ಬೇರೆ ಬೇರೆ ಅಂತ ಆಗ್ತಾ ಇದೆ. ಒಳ ಪಂಗಡಗಳು ಒಂದಾಗ್ಬೇಕು, ಒಂದಾಗಿ ನಾವು ಲಿಂಗಾಯತ ಧರ್ಮ ಅಂತ ಒಪ್ಪಿಕೋಬೇಕು. ನಾವು ಇವತ್ತು ಏನ್ ಮಾಡ್ತಾ ಇದ್ದೀವಿ, ನಾನು ಆಕ್ಚುಲಿ ಅನ್ಬಾರ್ದು, ಆದ್ರೆ ಈ ಟೈಮಲ್ಲಿ ನಾನು ಹೇಳ್ಬೇಕಾಗುತ್ತೆ, ವೀರಶೈವ ಲಿಂಗಾಯತ ಧರ್ಮ ಅಂತ ಬರ್ಸ್ತಾ ಇದೀವಿ. ನಮಗ್ ಕನ್ಫ್ಯೂಸ್ ಮಾಡ್ತಾ ಇದಾರಲ್ಲ, ಈಗ ಕನ್ಫ್ಯೂಸ್ ಆಗ್ತಾ ಇದೆ. ಏನಂತ ಬರ್ಸ್ಲಪ್ಪ ನೋಡ್ರಿ, ನೀವು ರೆಡ್ಡರಲ್ಲ, ಲಿಂಗಾಯತ ರೆಡ್ಡಿ ಅಂತ ಬರ್ಸಿದ್ರೆ ಬ್ಯಾರ ಆಗುತ್ತೆ, ವೀರಶೈವ ಲಿಂಗಾಯತ ಅಂತ ಬರ್ಸಿದ್ರೆ ಬ್ಯಾರ ಆಗುತ್ತೆ, ಹಿಂದೂ ರೆಡ್ಡಿ ಅಂತ ಬರ್ಸಿದ್ರೆ ಅಂತ ಹೇಳಕತ್ತಾರಪ್ಪ. ನಾ ಏನ್ ಮಾಡ್ಲಿ, ನನ್ನ ಮಕ್ಕಳದ ನಾನು ಸರ್ಟಿಫಿಕೇಟ್ ತಗೋಬೇಕಾದ್ರೆ ಹಿಂಗ ಆಗ್ತಾ ಇದೆ. ಅದ್ರನ್ನೂ ತಳಮಳ ಆಗ್ತಾ ಇದೆ, ಅದರಲ್ಲಿ ಬದಲಾವಣೆ ಬರ್ಬೇಕಾಗ್ತದೆ. ನಾವು ನೋಡಿ ತಿಳುವಳಿಕೆಯನ್ನ ನಾವು ಕೊಡ್ಬೇಕು. ಈ ಬಸವ ಕೇಂದ್ರದಿಂದ ನಾವು ಶ್ರಾವಣ ಮಾಸದಲ್ಲಿ ಮಾಡ್ತಾ ಇರ್ತೀವಲ್ಲ, ಕೆಲವೊಂದು ಕ್ಲಾಸ್ಗಳನ್ನ ನಡೆಸ್ಲಿ. ಆಗಿನ ಕಾಲದ ಬಸವಣ್ಣವ್ರು ಹೆಂಗಿದ್ರು, ಏನ್ ಹೇಳ್ತಾ ಇದ್ರು ಶರಣೆಯರು, ಅದರ ಜೊತೆಗೆ ತಿಳುವಳಿಕೆ ಜೊತೆಗೆ ಈಗ ನಾವ್ ಏನ್ ತಪ್ಪುಗಳನ್ನ ಮಾಡ್ತಾ ಇದ್ದೀವಿ, ಅದನ್ನ ಹೆಂಗ್ ಬದಲಾವಣೆ ತಗೋಬೇಕು ಅನ್ನೋದ್ರ ಬಗ್ಗೆನೂ ಕ್ಲಾಸ್ಗಳನ್ನ ನಡಿಬೇಕು. ಕ್ಲಾಸ್ ಅಂದ್ರೆ ಇನ್ ಸೆನ್ಸ್ ಅವರಿಗೆ ಆ ಚರ್ಚೆಯಲ್ಲಿ ಪಾಲ್ಗೊಂಡು ಇದು ನಾವು ಮಾಡ್ತಾ ಇರೋ ತಪ್ಪು ಅನ್ನೋದು ಅವ್ರಿಗೂ ಅನ್ಸ್ಬೇಕು, ಬುದ್ಧಿ ಹೇಳುವ ಹಾಗೆ ಆಗ್ಬೇಕು ಅಂತೇಳಿ ನನ್ನ ವಿಚಾರ. ಇದು ನೋಡಿದ್ರೆ ಇನ್ನ ಅದು ನಿಮಗೆ ಎಷ್ಟು ಸರಿ ಅನಿಸುತ್ತೋ ಗೊತ್ತಿಲ್ಲ. ಬಟ್ ಸ್ತ್ರೀ ಸ್ವಾತಂತ್ರ್ಯ ಅಂತಂದ್ರೆ ನಾವು ಅಡಿಗೆ ಮನೆಗೆ ಸೀಮಿತವಾಗದೆ ಇವತ್ತು ಎಲ್ಲದರಲ್ಲೂ ಹೊರಗಡೆ ಪ್ರಪಂಚಕ್ಕೆ ಬರ್ತಾ ಇದ್ದೀವಿ. ನಮ್ಮ ಮೇಲೆಯೇ ಇತ್ತೀಚೆಗೆ ಅನೇಕ ತರದ ನೋವುಗಳು ಆಗ್ತಾ ಇದಾವೆ. ಆ ನೋವುಗಳನ್ನ ಜಯಿಸ್ಬೇಕು ಅಂತಂದ್ರೆ ನಾವು ಮುಂದೆ ಬರ್ಬೇಕು, ಸ್ವಾತಂತ್ರ್ಯವನ್ನ ಪಡ್ಕೋಬೇಕು. ಈಗ ಸ್ವಾತಂತ್ರ್ಯ ಸಿಕ್ಕಿದೆ ಅಂತ ನಾವು ಹೇಳ್ತೀವಿ, ಆದ್ರೆ ಮತ್ತೆ ಎಲ್ಲದರಲ್ಲೂ ನಮ್ಮನ್ನ ಕುಟ್ಟುತ್ತಾ ಇದ್ದಾರೆ. ಇದು ಸ್ತ್ರೀ ಸ್ವಾತಂತ್ರ್ಯ ಸಿಗ್ಬೇಕು ಅಂತಂದ್ರೆ ನಾವು ನಮ್ಮ ಶರಣರು ಬರೆದಂತ ವಚನಗಳನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಜೀವನ ಸಾಗಿಸಿದಾಗ, ನಾನು ನೀನು ಬೇರೆ ಬೇರೆ ತಾರತಮ್ಯಗಳನ್ನ ಬಿಟ್ಟು ಸ್ತ್ರೀ ಸ್ವಾತಂತ್ರ್ಯದ ಬಗ್ಗೆ ಯೋಚನೆ ಮಾಡಿದಾಗ ಸ್ತ್ರೀ ಸ್ವಾತಂತ್ರ್ಯತೆ ಸಿಗುತ್ತೆ. ಅದನ್ನ ಪಡ್ಕೊಳ್ಳೋದು ನಮ್ಮ ಕರ್ತವ್ಯ ಅದ. ಆಗಿನ ಕಾಲಕ್ಕೂ ಈಗಿನ ಕಾಲಕ್ಕೂ ವ್ಯತ್ಯಾಸಗಳು ಇರ್ತವೆ, ಬದಲಾವಣೆ ಮಾಡ್ಕೊಂತ ಹೋಗ್ಬೇಕಾಗುತ್ತೆ. ನಾವು ನೋಡಿದ್ರೆ ಇನ್ನ ಎಲ್ಲದೂ ಹಳೆಯದನ್ನೇ ಇಟ್ಕೊಂಡು ಕೂಡಕ್ಕಾಗಲ್ಲ, ಪೂರ್ತಿ ಹೊಸದ್ರೂ ತಗೊಳಕ್ಕೆ ಆಗಲ್ಲ. ನಮ್ಮ ಜೀವನಕ್ಕೆ ಯಾವುದು ಸರಳೀಕರಣ ಅದ ಅಂತೇಳಿ ಅದು ಮಾಡ್ಕೋಬೇಕು. ಆಡಂಬರಕ್ಕೆ ಒಳಗಾಗಿ ಇವತ್ತು ನಾವು ಅನೇಕ ಸಾಲ ಸಂಕಷ್ಟಗಳಲ್ಲಿ
ಇದಾಗ್ತಾ ಇದೀವಿ. ಆ ತರ ಆಗ್ಲಾರದೆ ಸರಳ ಜೀವನ ಇತ್ತು, ಶರಣೆಯರ ತರ ನಾವು ಬಾಳ್ವೆ ಮಾಡಿದ್ವಿ ಅಂದ್ರೆಗಿನ ನಮಗೂ ಯಾಕೆ ಕಷ್ಟ ಸುಖ ಇರೋದಿಲ್ಲ. ಇವತ್ತು ಎಷ್ಟೆಷ್ಟೋ ನೋಡಿದ್ರೆ ಶ್ರೀಮಂತರು ಇರ್ತಾರೆ, ಫಸ್ಟಿಗೆಲ್ಲ ಸಿನ್ನೂರಲ್ಲಿ ನೋಡ್ತಿದ್ವಿ ಅಷ್ಟೇನ್ ಮನೆಗಳು ಕಾಣಿಸ್ತಾ, ಇವತ್ತು ನೋಡಿ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು. ಅಂದ್ರೆ ಇದು ಇವತ್ತು ನಾವ್ ಏನ್ ಮಾಡ್ತಾ ಇದೀವಿ, ಸಂಪಾದನೆ ಅನ್ನೋ ಇದರಿಂದ ನಮ್ಮ ಒಂದು ಜೀವನದ ಶೈಲಿಯಲ್ಲಿ ಬದಲಾವಣೆ ಮಾಡ್ಕೊಳ್ಳುತ್ತಾ ನಮ್ಮನ್ನ ನಾವೇ ಮರ್ತಿದೀವಿ. ನಮಗೆ ಒಂದು ನೆಮ್ಮದಿ ಅನ್ನೋದೇ ಇಲ್ದಂಗಾಗಿದೆ. ಮನೆಯಲ್ಲಿ ಏನಿರ್ತಾರೆ, ದೊಡ್ಡವರು ವಯಸ್ಸಾದವ್ರು ಮನೆಯಲ್ಲಿ ಇರ್ತಾರೆ, ಮಕ್ಕಳು ಬೇರೆ ಬೇರೆ ಕಡೆಗೆ ಹೋಗಿರ್ತಾರೆ ವಿದೇಶಗಳಿಗೆ ನೋಡಿದ್ರೆಗಿನ. ಈ ತರ ಆದಾಗ ಎಲ್ಲಿ ನಮಗ ಸ್ವಾತಂತ್ರ್ಯ ಅಂದ್ರೂ ವೇಸ್ಟೇ ಅನಿಸ್ತದ ನೋಡಿದ್ರೆಗಿನ. ತಂದೆ ತಾಯಿ ಮಕ್ಕಳು ಸೊಸೆ ಎಲ್ಲರೂ ಒಂದು ಕೂಡು ಕುಟುಂಬ ಆಗ್ಬೇಕು, ನಮ್ಮ ಸಂಸ್ಕೃತಿಯನ್ನು ಮತ್ತೆ ಬೆಳೆಸ್ಬೇಕು. ಬಸವಣ್ಣವ್ರು ಏನ್ ಅನ್ಕೊಂಡಿದ್ರಲ್ಲ, ಸುಖಿ ಕುಟುಂಬಗಳಾಗ್ಬೇಕು, ಸುಖಿ ಜೀವನ ನಡೆಸ್ಬೇಕು, ಶರಣೆಯರಂತ ಏನ್ ಆಸೆ ಪಟ್ಟಿದ್ರು, ಮಹಿಳೆಯರಿಗೆ ಯಾವ ರೀತಿಯಾಗಿ ಸ್ವಾತಂತ್ರ್ಯ ಸಿಗ್ಬೇಕಂತ ಆಸೆ ಪಟ್ಟಿದ್ರು, ಆ ಸ್ವಾತಂತ್ರ್ಯ ಮತ್ತೆ ಬರಬೇಕು ಅಂದ್ರೆ ನಾವೆಲ್ಲ ಮತ್ತೆ ಶರಣರ ಒಂದು ಸಂದೇಶಗಳನ್ನು ಓದ್ಬೇಕು ಮತ್ತು ವಚನಗಳನ್ನು ಓದ್ಬೇಕು, ಅವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಬೇಕು ಅಂತ ಹೇಳಿ ನಾನು 2 ಮಾತುಗಳನ್ನು ಮುಗಿಸ್ತೀನಿ. ಮಹಿಳಾ ಸಂಸದ ಬಗ್ಗೆ ನಿರರ್ಗಳವಾಗಿ ಮಾತಾಡಿದಂತಹ ಶಕುಂತಲಾ ಪಾಟೀಲ್ ಅವರಿಗೆ ತುಂಬ ಹೃದಯದ ಶರಣಾರ್ಥಿಗಳು. ಈಗ